ಎರಡು ರೀತಿ ಬರ್ತವೆ. ಇದು ಥರ್ಮೋಸ್ಟಾಟ, ಇದು ಆಟೋ ಕಟಾಫ್. ಎರಡು ಸ್ವಿಚ್ ಬರುತ್ತೆ. ಒಂದು ಥರ್ಮೋಸ್ಟಾಟ್ ಬರ್ತೈತೆ, ಒಂದು ಆಟೋ ಕಟಾಫ್. ಇವೆರಡೂ ಸೇಮ್ ಕೆಲಸನೇ ಮಾಡ್ತವೆ. ಏನು ಕೆಲಸ ಅಂತಂದ್ರೆ ಓವರ್ ಹೀಟ್ ಆಯಿತು ಅಂತಂದಾಗ ಆಟೋ ಕಟಾಫ್ ಮಾಡ್ತೀವಿ. ಇದೇನು ಮಾಡ್ತೈತಿ? ಇದು ಆಟೋ ಕಟಾಫ್ ಮಾಡ್ತೈತಿ. ಇದು ಮಾಮೂಲಿ ಥರ್ಮೋಸ್ಟಾಟ್. ಥರ್ಮೋಸ್ಟಾಟ್ ಅದಕ್ಕೆ ಯೂಸ್ ಮಾಡ್ತೇವೆ ನಾವು ಹೀಟ್ ಮತ್ತು ಕೋಲ್ಡ್ ಸೆನ್ಸ್ ಮಾಡಲಿಕ್ಕೆ. ಯಾವಾಗ ಹೀಟ್ ಆಗುತ್ತೋ ಆ ಟೈಮ್ನಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಅಂದರೆ ನೀರು ಕಾಯಕ್ಕೆ ಸ್ಟಾರ್ಟ್ ಆಯಿತು, ಕಂಪ್ಲೀಟ್ ಕಾಯಿತು ಅಂತಂದರೆ ಇದೇನಾಗುತ್ತೆ, ಆಫ್ ಆಗುತ್ತೆ. ನೀರು ಯಾವಾಗ ಕೋಲ್ಡ್ ಆಗುತ್ತೋ, ಕೋಲ್ಡ್ ಆದಾಗ ಏನಾಗುತ್ತೆ, ಇದು ಇದು ಆಟೋ ಕಟಾಫ್. ಆಟೋ ಕಟಾಫ್ ಯಾಕಪ್ಪ ಅಂತಂದ್ರೆ ಇನ್ ಕೇಸ್ ಏನಾದರೂ ಹೆಚ್ಚಾಗಿ ಓವರ್ಲೋಡ್ ಆಗಿ ಏನಾದ್ರು ಅಂತಂದ್ರೆ ಇದು ಸ್ವಿಚ್ ಆಫ್ ಮಾಡುತ್ತೆ. ಇದ್ರ ಕೆಲಸ ಏನ್ರಿ, ಇದು ಹೀಟು ಮತ್ತು ಕೋಲ್ಡ್ ಸೆನ್ಸ್ ಮಾಡಿ ಆಫ್ ಮಾಡೋದು. ಎರಡು ಸ್ವಿಚ್ಚನ್ನು ಹಾಕೊಂಡಿರ್ತಾರೆ. ಎರಡರಾಗ ಯಾವುದೋ ಒಂದು ಸ್ವಿಚ್ ಹೋದ್ರೂ ನೀವೇನು ಮಾಡಬೇಕು, ರಿಪ್ಲೇಸ್ ಮಾಡೋದು. ಇವನ್ನ ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತ ನಾನು ಹೇಳೋಣ. ಈಗ ಮೊದಲು ಇದರಲ್ಲಿ ಬರ್ತಕ್ಕಂಥದ್ದು ಕಾಯಿಲ್ ಅಂತೂ ಸಿರೀಸಲ್ಲಿ ಚೆಕ್ ಮಾಡ್ಕೊಳ್ತೀರಿ ನೀವು. ಸಿರೀಸಲ್ಲಿ ಹೆಂಗೆ ಚೆಕ್ ಮಾಡ್ಕೋತೀರಿ? ಸಿರೀಸ್ ಹಾಕೋದು ಕಾಯಿಲ್ ಚೆಕ್ ಮಾಡ್ಕೋ ವಿಧಾನ. ಅದ್ರೊಳಗನೆ ಫಿಕ್ಸ್ ಇದ್ದಾಗನೇ ಚೆಕ್ ಮಾಡ್ಕೋಬೋದು. ನಾವು ಓಪನ್ ಮಾಡ್ಕೊಂಡು ಚೆಕ್ ಮಾಡೋದು ಅಂತ ಏನಿಲ್ಲ. ಅದ್ರೊಳಗೆ ಇಟ್ಕೊಂಡು ನೀವೇನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಜಸ್ಟ್ ಈ ಪಾಯಿಂಟ್ಗೆ ಕನೆಕ್ಟ್ ಆದಾಗ ಏನಾಗಬೇಕು, ಅದು ಲೈಟ್ ಆನ್ ಆಗಬೇಕು. ನಮ್ದು ಕಂಡು ಸಿರೀಸ್ ಟೆಸ್ಟ್ ಲ್ಯಾಂಪ್ ಏನಾಗಬೇಕು ರೀ, ಆನ್ ಆಗಬೇಕು. ಅದೇ ರೀತಿ ಬಾಡಿ ಚೆಕ್ ಮಾಡಬೇಕು. ಬಾಡಿಗೆ ಏನಾಗಬಾರ್ದು, ಅದು ಬರಬಾರ್ದು. ಯಾಕಂದ್ರೆ ಒಳಗಡೆ ಏನಿರ್ತದಪ್ಪ ಅಂತಂದ್ರೆ ಸ್ಪ್ರಿಂಗ್ ಇರುತ್ತೆ. ಇದ್ರ ಒಳಗಡೆ ಒಂದು ಕಾಯಿಲ್ ಹಾಕಿರ್ತಾರೆ. ಕಾಯಿಲ್ ಸ್ಪ್ರಿಂಗ್ ಹೆಂಗಿರುತ್ತೆ ಅಂದ್ರೆ ಚಾಪಿ ಸಾಂಗ್ ಇನ್ನೊಂದು ಜರ ತೆಗಿತೀರಿ, ಈಗ ಆನ್ ಆಯ್ತು ಅಂತಂದ್ರೆ ಈ ಕಾಯಿಲ್ ಏನಿದೆ ಓಕೆ ಇದೆ, ತೊಂದರೆ ಇಲ್ಲ. ಕಾಯಿಲಲ್ಲಿ ತೊಂದರೆ ಇಲ್ಲ ಅಂತೇಳಿ. ನೆಕ್ಸ್ಟ್ ಕಾಯಿಲ್ 2 ಏನು ಮಾಡಬೇಕು, ಈ ಥರ ಬಾಡಿ ಚೆಕ್ ಮಾಡ್ಬೇಕು. ಒಳಗಡೆ ಇದ್ದಾಗ ಕಾಯಿಲ್ನಿಂದ ಏನು ಮಾಡಬೇಕು, ಬಾಡಿ ಚೆಕ್ ಮಾಡಬೇಕು. ಬಾಡಿ ಚೆಕ್ ಮಾಡಿದಾಗ ಈ ಕಡೆ ಆ ಲೈಟ್ ಏನಾಗಬಾರ್ದು, ನಮ್ದು ಸಿರೀಸ್ ಆನ್ ಆಗಬಾರ್ದು. ಒಂದು ವೇಳೆ ಆನ್ ಆಯ್ತು ಅಂದ್ರೆ ಗ್ರೌಂಡ್ ಆಗಿದೆ, ಬಾಡಿ ಆಗಿದೆ ಅಂತೇಳಿ ನೀವು ತಿಳ್ಕೊಬೇಕಾಗುತ್ತೆ. ಹೌದ್ರಿ? ಅದೇ ರೀತಿ ಕಾಯಿಲ್ನ ಮೇಲ್ಭಾಗದಲ್ಲಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಸೊ ನೋಡ್ರಿ, ಇಲ್ಲಿ ಕಂಟಿನ್ಯೂಟಿ ಬರತ್ತೆ, ಬಟ್ ಇಲ್ಲಿ ಬರ್ತಾ ಇಲ್ಲ. ಕಾರಣ ಏನು, ಒಳಗಡೆ ಸ್ಪ್ರಿಂಗ್ ಚೆನ್ನಾಗಿದೆ. ಈ ಮೇಲ್ಗಡೆ ಈ ಪೈಪಿಗೆ ಏನಾಗಿಲ್ಲ, ಅದು ಕನೆಕ್ಟ್ ಆಗಿಲ್ಲ. ಇಲ್ಲೂ ಕೂಡ ನಿಮ್ಗೆ ಗ್ರೌಂಡ್ ಚೆಕ್ ಮಾಡ್ಕೊಳ್ಳೋದಿರುತ್ತೆ. ಒಂದು ಕಾಯಿಲ್ ಲೀಡ್ ಟು ಲೀಡ್, ನೆಕ್ಸ್ಟ್ ಕಾಯಿಲ್ದು ಬಾಡಿ ಚೆಕ್ ಮಾಡಬೇಕು. ಇದು ಒಳಗಡೆ ಇದ್ದಾಗ, ಇನ್ನು ಒಳಗಡೆ ಏನು ನೀವು ಫಿಟ್ ಮಾಡ್ಕೊಂಡಿರ್ತೀರಿ, ಅವಾಗ ಕಾಯಿಲ್ ಟು ಗೀಸರ್ನ ಬಾಡಿ ಚೆಕ್ ಮಾಡಬೇಕು. ಅವಾಗ ಏನಾಗಬಾರ್ದು, ನಮ್ಮ ಸಿರೀಸ್ ಲ್ಯಾಂಪ್ ಇದು ಕಾಯಿಲನ್ನು ಚೆಕ್ ಮಾಡ್ಕೊಳ್ತಕ್ಕಂಥ ರೀತಿ. ಈ ರೀತಿ ನೀವು ಕಾಯಿಲ್ನ ಏನು ಮಾಡಿರಿ, ಚೆಕ್ ಮಾಡ್ಕೊಂಡ್ರಿ. ಆನ್ ಆಗಲಿಲ್ಲ ಅಂದರೆ ಕಾಯಿಲ್ ಹೋಗಿದೆ, ಹೊಸ ಕಾಯಿಲನ್ನು ತಂದು ಏನು ಮಾಡ್ತೀರಿ, ಫಿಟ್ಟಿಂಗ್ ಮಾಡ್ಕೊಳ್ತೀರಿ. ಸಿಂಪಲ್ ಕೆಲಸ. ಒಂದು ಆಟೋ ಕಟಾಫ್ ಇದೆ, ಮತ್ತೊಂದು ಥರ್ಮೋಸ್ಟಾಟ್ ಇದೆ ಅಂದ್ರೆ ನಾವು ಚೆಕ್ ಮಾಡ್ಕೋಬೋದು. ಆಮೇಲೆ ಇದು ರೀಸೆಟ್ ಬಟನ್ ಅಂತ ಕರಿತೀವಿ. ಮೇಲೆ ಕೇಸ್ ಏನಾದರೂ ಟ್ರಿಪ್ ಆಗಿದ್ದಾಗ ಇದೇನಾಗುತ್ತೆ, ರೀಸೆಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಕೇಸ್ ಅಂದರೆ ಮೇನ್ಸ್ ಆನ್ ಆಗಿರುತ್ತೆ. ಇದರಲ್ಲಿ ಒಂದು ಇಂಡಿಕೇಟರ್ ಕಾಣಿಸ್ತವೆ. ಇಲ್ಲಿ ಎರಡು ಇಂಡಿಕೇಟರ್ ಕಾಣಿಸ್ತವೆ. ಒಂದು ಗ್ರೀನ್ ಇದೆ, ಒಂದು ರೆಡ್. ರೆಡ್ ಯಾವಾಗ ಆನ್ ಆಗುತ್ತೆ ಅಂದರೆ ನೀವು ಸ್ವಿಚ್ ಹಾಕಿದ ತಕ್ಷಣ ರೆಡ್ ಆನ್ ಆಗುತ್ತೆ. ಅಂದರೆ ಈ ರೆಡ್ ಲೈಟ್ ಆನ್ ಆಯ್ತಂದ್ರೆ ಮೇನ್ಸ್ ಸಪ್ಲೈ ಹೋಗ್ತಾ ಇದೆ. ಗೀಸರ್ಗೆ ಏನಾಗುತ್ತೆ, ಸಪ್ಲೈ ಆಗ್ತಾ ಇದೆ, ಕರೆಂಟ್ ಸಪ್ಲೈ ಆಗ್ತಾ ಇದೆ ಅಂತೇಳಿ ಇಂಡಿಕೇಶನ್. ಇನ್ನು ಗ್ರೀನ್ ಲ್ಯಾಂಪ್ ಆನ್ ಆಗ್ತು ಅಂತಂದ್ರೆ ನೀರೇನಾಗತ್ತೆ, ಹೀಟ್ ಆಗ್ತಾ ಇದೆ, ನೀರು ಕಾಯಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ ಅರ್ಥ. ಗ್ರೀನ್ ಲ್ಯಾಂಪ್ ಆನ್ ಆಯ್ತು. ಈ ಗ್ರೀನ್ ಲ್ಯಾಂಪ್ ಏನಾಗುತ್ತೆ, ಈ ಫುಲ್ ರೀಚ್ ಆದಮೇಲೆ, ಟೆಂಪ್ರೇಚರ್ ರೀಚ್ ಆದಮೇಲೆ ಏನಾಗ್ತದೆ, ಇದು ಆಫ್ ಆಗುತ್ತೆ. ಆಫ್ ಆಯಿತು ಅಂತಂದ್ರೆ ಏನು, ಈಗ ನಾವು ಆ ನೀರನ್ನು ಬಳಕೆ ಮಾಡ್ಕೊಳ್ಬೋದು, ಯೂಸ್ ಮಾಡ್ಕೊಳ್ಬೋದು. ಅಂದರೆ ನೀರು ಕಾದು ಕಟ್ ಆಫ್ ಆಗಿದೆ. ನೀವು ಮತ್ತೆ ನಳ ಚಾಲು ಮಾಡ್ಕೊಳ್ತೀರಿ. ನಳ ಚಾಲು ಮಾಡ್ಕೊಂಡಾದ್ಮೇಲೆ ಹೀಟ್ ವಾಟರ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಮತ್ತೆ ಏನಾಗುತ್ತೆ, ಗ್ರೀನ್ ಲ್ಯಾಂಪು ಆನ್ ಆಗುತ್ತೆ. ಯಾಕಂದರೆ ಅಲ್ಲಿ ಕೋಲ್ಡ್ ವಾಟರ್ ಬರ್ತಾ ಇರುತ್ತೆ, ಅದು ಸೆನ್ಸ್ ಆಗಿ ಮತ್ತೆ ಏನಾಗುತ್ತೆ, ಇದು ಥರ್ಮೋಸ್ಟಾಟ್ ಸೆನ್ಸ್ ಆಗಿ ಮತ್ತೆ ಗ್ರೀನ್ ಲ್ಯಾಂಪ್ ಆನ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ತಿಳ್ಕೊಳ್ತೀರಿ ಥರ್ಮೋಸ್ಟಾಟ್ ವರ್ಕ್ ಆಗ್ತಾ ಇದೆ ಇಲ್ಲ. ಕೆಲವು ಸರಿ ಏನಾಗುತ್ತಪ್ಪ ಅಂತಂದ್ರೆ ಗ್ರೀನ್ ಲ್ಯಾಂಪ್ ಆನೇ ಆಗೋದಿಲ್ಲ. ಆನ್ ಆಗದಿರೋ ಸಂದರ್ಭದಲ್ಲಿ ನೀವು ಇಲ್ಲಿ ಏನು ಮಾಡಬೇಕು, ಈ ಟ್ರಿಪ್ ಸ್ವಿಚ್ ಇದೆ ನೋಡಿ, ಈ ಸ್ವಿಚ್ಚನ್ನು ಓಪನ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿ ನೋಡ್ಕೋಬೇಕು. ಫಸ್ಟ್ ಕೆಲಸ ಮೇನ್ಸ್ ಆನ್ ಇದೆ ಅಂದರೆ ಸಪ್ಲೈ ಬರ್ತಾ ಇದೆ ಅಂದಾಗ. ಆದರೂ ಗ್ರೀನ್ ಲ್ಯಾಂಪ್ ಆನ್ ಆಗ್ತಾ ಇಲ್ಲ ಅಂದರೆ ಇದನ್ನು ಒಂದು ಸರಿ ಪ್ರೆಸ್ ಮಾಡಿ ಕೈ ಬಿಟ್ರಿ ಅಂದರೆ ಸ್ಟಾರ್ಟ್ ಆಗುತ್ತೆ.
ಕೆಲವು ಸರಿ ಏನಾಗಿರುತ್ತೆ ನೀವು ಇದನ್ನು ಪ್ರೆಸ್ ಮಾಡಿದ್ರು ಕೂಡ ಏನಾಗಲ್ಲ, ಸ್ಟಾರ್ಟ್ ಆಗೋದಿಲ್ಲ. ಇದನ್ನೇ ಹಂಗೆ ನೀವು ಚೆಕ್ ಮಾಡ್ಕೋಬೇಕು ಥರ್ಮೋಸ್ಟಾಟ್. ಇದನ್ನು ಅಂದರೆ ಇದು ವರ್ಕಿಂಗ್ ಕಂಡೀಷನ್ದಾಗ ಐತಿಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕು. ಅದನ್ನ ಸ್ವಿಚ್ ತೆಗೀರಿ ಸದ್ಯ. ಇದರಲ್ಲಿ 2 ಸ್ಕ್ರೂ ಪಾಯಿಂಟ್ ಇದೆ ಮುಂದಿನ. ಸ್ವಿಚ್ ಕ್ಲಿಯರಾ? ಅಂದ್ರೆ ಇದೇನಿದೆ ಕಂಟಿನ್ಯೂಟಿ ಸರಿ. ಇದು ನಮ್ಮದು ಸ್ವಿಚ್, ಆಟೋ ಸ್ವಿಚ್ ಪ್ರೆಸ್ಸಿಂಗ್. ಇದು ನೀನು ಹೆಂಗೆ ಚೆಕ್ ಮಾಡಬೇಕು? ಸರಿ ಕಂಟಿನ್ಯೂಟಿ ಓಕೆ ಇದೆ, ಬಟ್ ವರ್ಕ್ ಆಗ್ತಾ ಇದೆ ಇಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ನಾವು ಕೆಲಸ ಮಾಡ್ತೈತೆ ಇಲ್ಲ ಗೊತ್ತಾಗಬೇಕಂತಂದ್ರೆ ಇಲ್ಲಿ ಹೀಟು ಮತ್ತು ಕೋಲ್ಡ್ ಆಗಬೇಕು. ಈ ಥರ್ಮೋಸ್ಟಾಟ್ ಸರೌಂಡಿಂಗ್ ಏನಾಗಬೇಕು? ಹೀಟು ಮತ್ತು ಕೋಲ್ಡ್ ಇರಬೇಕು. ಕೋಲ್ಡ್ ಇತ್ತಂದ್ರೆ ಏನಾಗ್ತದೆ? ಗ್ರೀನ್ ಲ್ಯಾಂಪ್ ಆನ್ ಆಗುತ್ತೆ. ಕಂಪ್ಲೀಟ್ ಹೀಟ್ ಆಯ್ತು ಅಂದ್ರೆ ಗ್ರೀನ್ ಲ್ಯಾಂಪ್ ಏನಾಗುತ್ತೆ ನಮ್ಮದು ಆಫ್ ಆಗುತ್ತೆ. ಅಂದ್ರೆ ಆಟೋ ಕಟ್ ಆಫ್ ಆಗುತ್ತೆ. ಆಟೋ ಕಟ್ ಆಫ್ ಬೇರೆ, ಇದು ಅದು ಓವರ್ಲೋಡ್ ಆದಾಗ ಆಟೋಮೆಟಿಕ್ ಟ್ರಿಪ್ ಆಗುವಂಥದ್ದು. ಇದು ಹೀಟ್ ಮತ್ತು ಕೋಲ್ಡ್ ಅನ್ನ ಸೆನ್ಸ್ ಮಾಡಿ ಆನ್ ಆಫ್ ಆಗುತ್ತೆ. ಈಗ ನೋಡಿ ಇದು ಕ್ಯಾಂಡಲ್ ಜರ ಒಂಚೂರ ಮೇಡಮ್ ಅವ್ರನ್ನ ಕರೀತೀರಿ. ಇದನ್ನೇನು ಮಾಡ್ಬೇಕು ನೀವು? ಸೀಟ್ ಮಾಡ್ತಾ ಹೋಗ್ಬೇಕು. ಇದನ್ನ ಕಂಪ್ಲೀಟ್ ಇದು ಟೆಂಪ್ರೇಚರ್ ಜಾಸ್ತಿ ಹೀಟ್ ಆಯಿತು ಅಂದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮದು ಆ ಲ್ಯಾಂಪ್ ಏನಾಗುತ್ತೆ, ನಮ್ಮದು ಆಫ್ ಆಗುತ್ತೆ. ಸಿರೀಸ್ ಲ್ಯಾಂಪ್ ಆಫ್ ಆಯಿತು. ನೆಕ್ಸ್ಟ್ ಇದೇನಾಗುತ್ತೆ ಮತ್ತೆ ಆನ್ ಆಗಬೇಕು. ಯಾವಾಗ ಆನ್ ಆಗುತ್ತಪ್ಪ ಅಂತಂದ್ರೆ ನಮ್ಮ ಥರ್ಮೋಸ್ಟಾಟ್ ಇದೇನಾಗಬೇಕು ಅಂದರೆ ಸರೌಂಡಿಂಗ್ ನೀರು ಕೋಲ್ಡ್ ವಾಟರ್ ಬರಬೇಕು. ಹಾಟ್ ವಾಟರ್ ಹೋದಾಗ ಕೋಲ್ಡ್ ವಾಟರ್ ಬಂದ ತಕ್ಷಣ ಅದು ಆನ್ ಆಗುತ್ತೆ. ಅಂದರೆ ಈ ಥರ್ಮೋಸ್ಟಾಟ್ ಕೋಲ್ಡ್ ಆದ ತಕ್ಷಣ ಈಗ ನಮ್ಮ ಸಿರೀಸ್ ಲ್ಯಾಂಪು ಆನ್ ಆಗುತ್ತೆ. ಕ್ಲಿಯರಾ? ಸೊ ಈ ರೀತಿ ಥರ್ಮೋಸ್ಟಾಟನ್ನು ನೀವು ಚೆಕ್ ಮಾಡ್ಬೋದು. ನೋಡಿ ಸ್ವಲ್ಪ ವೇಟ್ ಮಾಡಿರಿ. ಯಾವಾಗ ಕೋಲ್ಡ್ ಆಗುತ್ತೋ ಅವಾಗ ನಿಮ್ಮ ಸಿರೀಸ್ ಲ್ಯಾಂಪ್ ಏನಾಗುತ್ತೆ, ಇದು ಆನ್. ಒಂದು ಜರ ಏನು ಮಾಡಿರಿ, ಗಾಡಿ ಬೀಸಿ ಎಲ್ಲೋ ಹೋಗ್ಬಿಟ್ಟ. ಜಸ್ಟ್ ಒಂದು ಮಾತು ಕೇಳಿ ಓಡ್ ಬರೋದು. ಸರ್ ಇನ್ನೊಂದು ಜರ ಏನು ಮಾಡು, ಅದ್ರ ಕ್ಯಾಂಡಲ್ ಆನ್ ಮಾಡು. ಈ ಜರ ತುಂಬ ಕಾಸು ಬೇಕು, ಯಾಕಂದ್ರೆ ನೀರು ಹೇಳ್ತಿದ್ದಲ್ಲ. ಈ ರೀತಿ ಗೀಸರ್ ಏನಾಗುತ್ತೆ, ಅದು ಇನ್ನೊಂದು ಜರ ಇದು ಮಾಡಿ. ಒಳಗೆ ನೀರಿದ್ದು ಇದಾಟೈತಿ. ನೀರು ಸುಡ ಇಲ್ಲ. ಸೊ ಯಾವಾಗ ಇದು ಗೀಸರ್ ನೀರು ಕಾಯಿತು ಆಟೋಮೆಟಿಕ್ ಆಫ್ ಆಯಿತು. ಈಗ ನೀವು ರೀಸೆಟ್ ಮಾಡ್ಬೋದು. ಹೌದಾ? ಆನ್ ಆಯ್ತಾ ಲ್ಯಾಂಪ್? ಇಲ್ಲ. ಈಗ ಇದು ಯಾವಾಗ ಕೋಲ್ಡ್ ಆಗುತ್ತೋ ಕೋಲ್ಡ್ ಆದಾಗ ಮಾತ್ರ ಏನಾಗ್ತದೆ, ಲ್ಯಾಂಪ್ ಆನ್ ಆಗುತ್ತೆ. ಸ್ವಲ್ಪ ಹಂಗೆ ಇಟ್ಟು ಕ್ಲಿಯರಾ? ಸರ್ ಅದು ಆಟೋಮೆಟಿಕ್ ಸ್ವಿಚ್ ಜರ ಏನಿದೆ ಪ್ರಾಬ್ಲಮ್ ಇದೆ. ಅಂದರೆ ಆಟೋ ಅಂದರೆ ಕೋಲ್ಡ್ ಆದ ತಕ್ಷಣ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಸಿರೀಸ್ ಲ್ಯಾಂಪ್. ಇದು ಹಳೇದು. ಆ್ಯಕ್ಚುಲಿ ನೀವು ರೀಸೆಟ್ ಮಾಡಿದ ತಕ್ಷಣ ಆನ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿ ಏನಾಗಬೇಕು, ಆಟೋ ಕೋಲ್ಡ್ ಆದ ತಕ್ಷಣ ಆಟೋಮೆಟಿಕ್ ಇದನ್ನು ಪ್ರೆಸ್ ಮಾಡ್ದೇ ಆನ್ ಆಗಬೇಕು. ಇನ್ ಕೇಸ್ ಆನ್ ಆಗಲಿಲ್ಲ ಅಂತಂದರೆ ಇದನ್ನು ಪ್ರೆಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಕೆಲವು ಸರಿ ಗೊತ್ತಾಯ್ತಾರೆ ಈ ಸ್ವಿಚ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದು. ಹಾಂ, ಓಕೆ.
ಅದು ಸ್ವಿಚ್ ಓಪನ್ ಮಾಡಿಕೊಡ್ರಿ. ಚಾಲು ಕಂಟಿನ್ಯೂಟಿ ಇದೆ, ಸರಿ ಇದೆ. ಇನ್ನೇನು ಮಾಡ್ಕೋಬೇಕು, ಇದು ಆಪ್ರೇಟಿಂಗ್ ಆಗುತ್ತಾ ಅಥವಾ ಇಲ್ಲ ನೋಡ್ಕೋಬೇಕು. ಸೊ ಲೈನ್ ಬರ್ತಾ ಇದೆ ಅಂತಂದ್ರೆ ಸರಿ ಇದೆ ಅಂತ ತಿಳ್ಕೊಬಾರ್ದು. ಆದಷ್ಟು ಇದು ಕೂಡ ಅದೇ ರೀತಿ ಹೀಟ್ ಮಾಡಿ ಚೆಕ್ ಮಾಡ್ಬೇಕು. ಆಯಿತಾ? ಗೊತ್ತಾಯ್ತಲ್ಲ ಏನು? ಸೊ ಆಟೋಮೆಟಿಕ್ ಆನ್ ಆಯಿತು. ಇನ್ನೊಂದು ಜರ ಹೀಟ್ ಮಾಡ್ಕೊಂಡು ಇದು ಕ್ವಿಕ್ ಇರುತ್ತೆ ಇದು. ಕ್ಲಿಯರಾ? ಇದು ಸೀರೀಸಿಂದ ಚೆಕ್ ಮಾಡ್ಕೊಳ್ಳೋದು, ಯಾವ ಥರ ಚೆಕ್ ಮಾಡ್ಕೊಳ್ಳೋದು. ಹಾಗೆ ನೀವು ಕಂಟಿನ್ಯೂಟಿ ನೋಡ್ಕ್ಯಾರ ಕೈ ಬಿಡುವಂಗಿಲ್ಲ. ಕಂಟಿನ್ಯೂಟಿ ಕಂಪಲ್ಸರಿ ಬರುತ್ತೆ. ಅದರ ವರ್ಕಿಂಗ್ ಕಂಡೀಷನ್ ಒಳಗೆ ಐತಿಲ್ಲ ಅಂತೇಳಿ ಈ ರೀತಿ ನೀವು ಏನು ಮಾಡ್ಬೋದು, ಗೀಸರ್ನ ಆಟೋ ಕಟ್ ಆಫ್ ಮಾಡ್ಕೊಂಡು ಥರ್ಮೋಸ್ಟಾಟ್ ಸ್ವಿಚ್ಗಳನ್ನ ಚೆಕ್ ಮಾಡ್ಬೋದು. ಅದೇ ರೀತಿ ಕಾಯಿಲನ್ನ ಯಾವ ರೀತಿ ಚೆಕ್ ಮಾಡ್ಕೊಂಡು ಗೊತ್ತಾಯ್ತಲ್ಲ, ಇದರಲ್ಲಿ 3 ಪಾರ್ಟ್ಸ್ಗಳು ಬರುತ್ತೆ. ಒಂದು ಆಟೋ ಕಟ್ ಆಫು. ಈ ಕೆಲವು ಗೀಸರ್ಗಳಲ್ಲಿ ಆಟೋ ಕಟ್ ಆಫ್ ಬೇರೆ ರೀತಿ ಬರುತ್ತೆ, ಹಿಂಗೆ ಬರುತ್ತೆ. ಜಸ್ಟ್ ಒಂದು ಈ ವೈಸರ್ ಟೈಪು ಬರುತ್ತೆ, ಜಸ್ಟ್ ಒಂದು ಈ ರೀತಿ ಒಂದು ವೈಸರ್ ಟೈಪ್ ಒಂದು ಸಿಸ್ಟಮ್ ಬರುತ್ತೆ. ಅದು ನಿಮ್ಗೆ ಬೇರೆ ಗೀಸರಲ್ಲಿ ತೋರಿಸ್ತೀನಿ, ಆಲ್ರೆಡಿ ರನ್ನಿಂಗಲ್ಲಿ ಇರೋ ಗೀಸರಲ್ಲಿ ತೋರಿಸ್ತೀನಿ. ಗೊತ್ತಾಯ್ತಲ್ಲ ಏನಂತ? ಓಕೆ, ಆಫ್ ಮಾಡ್ಕೊಳ್ಳಿ. ಕಾಯಿಲ್ ಚೆಕ್ ಮಾಡ್ಕೊಳ್ಳೋದು, ಆಟೋ ಕಟ್ ಆಫ್ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಥರ್ಮೋಸ್ಟಾಟ್ ಸ್ವಿಚನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ತಿಳ್ಕೊಂಡ್ರಿ. ಗೊತ್ತಾಯ್ತ್ರಿ? ಓಕೆ. ಕಾಯಿಲ್ ಕಂಟಿನ್ಯೂಟಿ ಕೂಡ ಸರಿ ಬರಬೇಕು. ನೋಡಿರಿ, ಈಗ 2 ಪಾಯಿಂಟ್ ಇಟ್ಟಾಗ ಲೈನ್ ಆನ್ ಆಯ್ತು ನಮ್ಮದು. 2 ಪಾಯಿಂಟ್ ಇಟ್ಟಾಗ ಲೈನ್ ಆನ್ ಆಯಿತು. ಸೊ ಇಲ್ಲಿ ಒಂದು ಕೊಟ್ಟು ಬಾಡಿ ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ದು ಇಲ್ಲಿ ಬರಬಾರ್ದು, ಲೈಟ್ಸ್ ಬರಬಾರ್ದು. ಯಾಕೆ ಅಂತಂದ್ರೆ ಇದ್ರೊಳಗಡೆ ಏನಿರ್ತೈತಿ, ಈ ರೀತಿ ಒಳಗಡೆ ಏನಿರುತ್ತೆ, ಒಳಗಡೆ ಈ ರೀತಿ ಒಂದು ಕಾಪರ್ ತಂತಿ ತಂತಿ. ಈ ತಂತಿ ನಾವು ಮ್ಯಾಕ್ಸಿಮಮ್ ಆಗಿ ನೈಕ್ರೋಮ್ ಇಂದ ತಯಾರು ಮಾಡಿರ್ತಾರೆ. ಎಷ್ಟು? ದೇಶೀಯ ಲೋಹ. ದೇಶೀಯವಾಗಿ ಹೀಟ್ ಆಗ್ತಕ್ಕಂಥ ಲೋಹ ಯಾವುದು? ನೈಕ್ರೋಮನ್ನು ಬಳಕೆ ಮಾಡಿರ್ತಾರೆ. ಐರನ್ ಬಾಕ್ಸಲ್ಲೂ ಅಷ್ಟೇ, ಸೊ ಇದರಲ್ಲೂ ಅಷ್ಟೇ. ಆಮೇಲೆ ನಮ್ಮ ಹೀಟಿಂಗ್ ಎಲಿಮೆಂಟ್ ಇದೆ, ರೂಮ್ ಹೀಟರ್ ಆಗಿರ್ಬೋದು. ಸೊ ಎಲ್ಲ ಹೀಟಿಂಗ್ ಎಲಿಮೆಂಟ್ಸ್ಗಳಲ್ಲೂ ನೈಕ್ರೋಮ್ ಅನ್ನೋದನ್ನು ಬಳಕೆ ಮಾಡಿರ್ತಾರೆ. ಕ್ಲಿಯರಾ? ನಿಮ್ಗೆ ಪ್ರಶ್ನೆ ಕೇಳ್ತಾರೆ ನಾಳೆ, ದೇಶೀಯ ಇಸ್ತ್ರಿಪೆಟ್ಟಿಗೆಯಲ್ಲಿ ಅಥವಾ ಗೀಸರ್ ಆಗಿರ್ಬೋದು ಅಥವಾ ಹೀಟಿಂಗ್ ಎಲಿಮೆಂಟ್ ಯಾವುದೇ ಇರ್ಬೋದು, ಅದರಲ್ಲಿ ಬಳಸ್ತಕ್ಕಂಥ ದೇಶೀಯ ಲೋಹ ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನೈಕ್ರೋಮ್ ಅಂತೇಳಿ ಉತ್ತರ ಕೊಡ್ಬೇಕಾಗುತ್ತೆ. ಕ್ಲಿಯರಾ? ಗೊತ್ತಾಯ್ತು ಹೆಂಗಂತೇಳಿ. ಸೊ ಇದ್ರ ಕನೆಕ್ಷನ್ಸು ಮತ್ತು ಡಯಾಗ್ರಾಮನ್ನು ನಾನು ಕೊಟ್ಟಿರ್ತೀನಿ ಇದ್ರೊಳಗಡೆ, ನೀವು ಹೋಗಿ. ಇಲ್ಲ ಏನ್ಸೇ ಬರ್ತಾ ಇಲ್ಲ ಅಂದ್ರೆ ರೆಡ್ ಲ್ಯಾಂಪೇ ಆನ್ ಆಗ್ತಾ ಇಲ್ಲ ನಮ್ಗೆ. ಇಂಡಿಕೇಟ್ರೆ ರೆಡ್ ಇಂಡಿಕೇಟ್ರೆ ಆನ್ ಆಗ್ತಾ ಇಲ್ಲ ಅಂತಂದ್ರೆ ಏನಿರ್ತೈತಿ, ನಿಮ್ಮ ಪವರ್ ಸಪ್ಲೈ ಅಥವಾ ಪವರ್ ಕಾರ್ಡ್ದು ಸಮಸ್ಯೆ ಇರ್ತೈತಿ. ಇದನ್ನು ಕೂಡ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಆಮೇಲೆ ನಿಮ್ಮ ಪವರ್ ಸಪ್ಲೈ ಪ್ಲಗ್ಗಲ್ಲಿ ಸಪ್ಲೈ ಬರ್ತಾ ಇದೆ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಪವರ್ ಸಪ್ಲೈ ಸರಿ ಇದೆ, ಗ್ರೌಂಡ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನಿರ್ತೈತಿ, ನಿಮ್ಮ ಪವರ್ ಕಾರ್ಡಲ್ಲಿ ಇರ್ತಕ್ಕಂಥ ಅರ್ಥಿಂಗ್ ಕನೆಕ್ಷನ್ ಏನು ಕೊಟ್ಟಿರ್ತೀರಿ, ಸೊ ಅದು ಲೂಸ್ ಕನೆಕ್ಷನ್ ಆಗಿ ಮಿಸ್ ಆಗಿರುತ್ತೆ ಒಂದು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಾಗಿರುತ್ತಪ್ಪ ಅಂತಂದ್ರೆ, ನಿಮ್ಮ ಆ ಮನೆಯ ಅರ್ಥಿಂಗೇ ಫೇಲ್ ಆಗಿರುತ್ತೆ 2. ಅವಾಗ ಅರ್ಥಿಂಗನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅರ್ಥಿಂಗ್ ಹೆಂಗೆ ಚೆಕ್ ಮಾಡ್ಕೋಬೇಕು ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಅರ್ಥಿಂಗ್ ಪಾಠ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಕ್ಲಿಯರಾ? ಕಂಪಲ್ಸರಿ ಈ ಥರದ್ದು ಗೀಸರ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು, ಆಮೇಲೆ ಮೋಟರ್ಸ್ ಆಗಿರ್ಬೋದು, ಸಿಂಗಲ್ ಫೇಸ್ ಮೋಟರ್ಸ್, ಕಂಪಲ್ಸರಿ ನೀವು ಅರ್ಥಿಂಗ್ ಪಾಯಿಂಟನ್ನು ಕನೆಕ್ಷನ್ ಮಾಡಲೇಬೇಕು. ಕಂಪಲ್ಸರಿ ಕನೆಕ್ಷನ್ ಇದೆ, ಸರಿ ಇದೆ, ಎಲ್ಲ ಸರಿ ಇದೆ ಅಂದಾಗ ತುಂಬ ವರ್ಷ ಆಗಿತ್ತು ಅಂದ್ರೆ ನಿಮ್ಮ ಅರ್ಥಿಂಗ್ ಪಿಟ್ ಏನಾಗಿರುತ್ತೆ, ಹಾಳಾಗಿರ್ತೈತಿ. ಅರ್ಥಿಂಗ್ ಪಿಟ್ಟನ್ನು ಮತ್ತೆ ನೀವು ಏನು ಮಾಡಬೇಕು, ಹೊಸದಾಗಿ ಅರ್ಥಿಂಗನ್ನು ಮಾಡಿ ಕೊಡಬೇಕಾಗುತ್ತೆ. ಕ್ಲಿಯರಾ? 2 ಒಂದು ಆಟೋ ಕಟ್ ಆಫ್ ಇದೆ, ಒಂದು ಥರ್ಮೋಸ್ಟಾಟ್ ಇದೆ. ಇನ್ನೊಂದು ಥರ್ಮೋಸ್ಟಾಟನ್ನು ನೀವು ಈಗ ಬಳಕೆ ಮಾಡ್ಕೊಳ್ಬೋದು. ಇದೇನಾಗಿರ್ತದೆ, ಇದು ಏರ್ ಪಾಸ್ ಆಗಲಿಕ್ಕೆ ಇರುತ್ತೆ. ಒಂದು ಪೈಪ್ ಹೊರಗಡೆ ಬಂದಿರುತ್ತೆ ಗೀಸರಲ್ಲಿ, ಸ್ಮಾಲ್ ಪೈಪ್ ಒಂದು ಹೊರಗಡೆ ಬಂದಿರುತ್ತೆ ಕೆಲವು ಇದರಲ್ಲಿ. ಇದೇನಾಗುತ್ತದೋ ಏರಾದ್ರು ಇಟ್ಕೊಂಡಿತ್ತಂದರೆ, ಯಾಕಂದರೆ ಇನ್ಪುಟ್ ಔಟ್ಪುಟ್ಟು ಕೆಳಗೆ ನೀರು ಬಿಡೋದಿಲ್ಲ. ಸೊ ಏರ್ ಪೈಪ್ ಒಂದು ಯಾವುದೋ ಒಂದು ಓವರ್ ಹೆಡ್ ಟ್ಯಾಂಕ್ ಇದ್ರೂ ಕೂಡ ನೀವೇನು ಮಾಡ್ಬೇಕಾಗುತ್ತೆ, ಒಂದು ಏರ್ ಪೈಪನ್ನು ಬಿಟ್ಟಿರ್ತಾರೆ ಮೇಲ್ಗಡೆ. ಜಸ್ಟ್ ನೀವು ಬಂದ್ ಕ್ಯಾಪ್ ಹಾಕಿರ್ಬಿಟ್ರೆ ಅಂದ್ರೆ ಮುಗಿದೋಯ್ತು, ನಿಮ್ಗೆ ಅದರ ಔಟ್ಪುಟ್ ನೀರೇ ಬರಲ್ಲ ಕೆಳಗಡೆ. ಸೊ ಯಾವಾಗ ಅದ್ರ ಒಳಗಡೆ ಏರ್ ಹೋಗುತ್ತೋ, ಏರ್ ಹೋದಾಗ ಮಾತ್ರ ಏನಾಗುತ್ತೆ, ವಾಟರ್ ಫ್ಲೋ ಆಗುತ್ತೆ. ಇದಕ್ಕೂ ಕೂಡ ಒಂದು ಏರ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಇದ್ರೊಳಗೆ ಒಂದು ಇನ್ಪುಟ್ ಇದೆ,
ಈಗ 2 ವೈರ್ ಕನೆಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಥರ್ಮೋಸ್ಟಾಟ್ಗೂ ಏನದವ 2 ವೈರ್ ಕನೆಕ್ಷನ್ ಮಾಡ್ಬೋದು. ಇಲ್ಲಿ ಏನಾಗಬೇಕು ಅಂದ್ರೆ ಬರ್ತಕ್ಕಂಥ ಮೇನ್ ಫೇಸ್ ಏನಾಗುತ್ತೆ ಆಟೋ ಕಟ್ ಆಫ್ ಬರುತ್ತೆ ಎಂಟ್ರಿ ಮೇನ್ ಫೇಸ್ ಇಲ್ಲಿಗಾಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಈ ಪಾಯಿಂಟ್ ಏನು ಮಾಡಬೇಕು ಲಿಂಕ್ ಮಾಡಬೇಕು ಸೀರೀಸ್. ನೆಕ್ಸ್ಟ್ ಈ ಕಡೆ ಒಂದು ಪಾಯಿಂಟ್ ಉಳ್ಕೊಳ್ಳುತ್ತೆ, ಇಲ್ಲೊಂದು ಪಾಯಿಂಟ್ ಉಳ್ಕೊಂಡಿದೆ, ಸೊ ಅದ್ರ ಕನೆಕ್ಷನ್ ಇಲ್ಲಿ ಏನು ಉಳ್ಕೊಂಡೈತಲ್ಲ ಈ ಪಾಯಿಂಟಿಂದ ನೀವು ಒಂದು ಲೀಡನ್ನು ನೇರವಾಗಿ ತೆಗಿಬೇಕು. ಈ ನಿಮ್ಮ ಕಾಯಿಲ್ನ ಒಂದು ಪಾಯಿಂಟಿಗೆ ಏನು ಮಾಡ್ಕೊಡ್ರಿ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಯಾವ ಕಾಯಿಲ್ಗೆ ಕ್ಲಿಯರಾ. ಫೇಸ್ ಏನಾಗುತ್ತೆ ನೇರವಾಗಿ ಆಟೋಗೆ ಬರುತ್ತೆ, ಆಟೋನಿಂದ ಥರ್ಮೋಸ್ಟಾಟ್ ಬರುತ್ತೆ, ಥರ್ಮೋಸ್ಟಾಟ್ನಿಂದ ನೇರವಾಗಿ ಕಾಯಿಲ್ನ ಒಂದು ಪಾಯಿಂಟಿಗೆ ಕನೆಕ್ಷನ್ ಆಗುತ್ತೆ. ಕ್ಲಿಯರಾ? ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಅದೇ ರೀತಿ ನಮ್ಮ ಪವರ್ ಕಾರ್ಡಲ್ಲಿ ಮತ್ತೊಂದು ವೈರ್ ಇದೆ, ಯಾವುದು ಅರ್ನಿಂಗ್ ಕೆಲಸ ಮುಗಿಸಿದ್ದೀರಿ. ಸೊ ಫೇಸ್ ಕನೆಕ್ಷನ್